ಸಂತೋಷ ಅಂದರೆ ಏನು? ಯಾವುದರಲ್ಲಿ ಸಂತೋಷ ಇದೆ? ಎಲ್ಲಿಂದ ಸಂತೋಷ ನಮಗೆ ಸಿಗ್ತದೆ? ಹೀಗೆ ಒಬ್ಬ ಶ್ರೀಮಂತ ಇದ್ದ. ಸಂತೋಷ ಅನ್ನೋದು ಮಾತ್ರ ಇರಲಿಲ್ಲ ಅವನಿಗೆ. ಹುಡುಕ್ತಾ ಹುಡುಕ್ತಾ ನಾಡು ನಾಡೆಲ್ಲ ಅಲೆದಾಡ್ದ, ಎಲ್ಲರಿಗೂ ಭೇಟಿ ಮಾಡ್ದ. ಎಲ್ಲೂ ಸಂತೋಷ ಸಿಗಲಿಲ್ಲ. ಮದಿರೆ, ಮಾನಿನಿ, ಜೂಜು ಏನು ಮಾಡಬಾರ್ದನ್ನೂ ಮಾಡ್ದ. ಎಲ್ಲೂ ಅವನಿಗೆ ಸಂತೋಷ ಅನ್ನೋದೇ ಸಿಗಲಿಲ್ಲ. ಕಡೆಗೆ ಒಬ್ರು ಹೇಳಿದ್ರು, ಎಲ್ಲ ತ್ಯಾಗ ಮಾಡಿ ಸನ್ಯಾಸಿ ಆದರೆ ಸಂತೋಷ ಸಿಗ್ತದೆ ಅಂತ ಹೇಳಿ. ಆಯಿತು ಅಂದ್ಕೊಂಡು ಅದನ್ನು ಮಾಡೋಕ್ಕೆ ನಿರ್ಧಾರ ಮಾಡ್ದ. ತನ್ನ ಮನೆಯೊಳಗಿದ್ದಂತಹ ಬೆಳ್ಳಿ, ಬಂಗಾರ, ವಜ್ರ, ವೈಢೂರ ಎಲ್ಲ ದೊಡ್ಡ ಗಂಟು ಕಟ್ಕೊಂಡು ತಗೊಂಡು ಊರಾಚೆ ಇರುವಂಥ ಒಬ್ಬ ಸನ್ಯಾಸಿ ಹತ್ರ ಹೋಗಿ ಆ ಗಂಟನ್ನು ಅವ್ರ ಕಾಲಿಗೆ ಇಟ್ಟ. ತಗೊಳ್ಳಿ, ಇದನ್ನೆಲ್ಲ ನೀವು ಅರ್ಪಿಸ್ಕೊಂಡು ನನ್ನನ್ನು ಸಂತೋಷಿತನನ್ನಾಗಿ ಮಾಡಿರಿ ಅಂತ ಹೇಳ್ದ. ನನಗೆ ಬೇಕಾಗಿರೋದು ಸ್ವಲ್ಪ ನೆಮ್ಮದಿ ಮತ್ತು ಸಂತೋಷ, ಅದನ್ನು ಕೊಡಬೇಕು ದಯವಿಟ್ಟು ಅಂತ ಹೇಳಿ ವಿನಂತಿ ಮಾಡಿಕೊಂಡಾಗ ಶ್ರೀಮಂತನ ಮಾತು ಇನ್ನೂ ಕಿವಿ ಹೋಗ್ತಾ ಇತ್ತೋ ಇಲ್ಲೋ ಅಷ್ಟರೊಳಗೆ ಆ ಸನ್ಯಾಸಿ ನೋಡಿ ಪಟಾಪಟ ಆ ಗಂಟನ್ನು ಬಿಚ್ತಾನೆ. ಒಳಗಡೆ ವಜ್ರ, ವೈಢೂರ್ಯ, ಬೆಳ್ಳಿ, ಬಂಗಾರ, ಮುತ್ತು, ರತ್ನ ರಾಶಿ ರಾಶಿ ತುಂಬಿಕೊಂಡದ. ಸನ್ಯಾಸಿ ಕಣ್ಣು ಕುಕ್ತದ. ಪಟ್ನೆ ಪಟ ಪಟ ಗಂಟು ಕಟ್ಟಿ ಗಂಟನ್ನು ತಲೆ ಮೇಲೆ ಇಟ್ಕೊಂಡು ಸನ್ಯಾಸಿ ಓಡೋಕ್ಕೆ ಶುರು ಮಾಡಿಬಿಡ್ತಾನೆ. ಆಗ ಇವನಿಗೆ ಶಾಕ್ ಆಗಿಬಿಡ್ತದೆ, ಆಘಾತ ಆಗಿಬಿಡ್ತದೆ. ಓ ಸನ್ಯಾಸಿ, ನಂದೆಲ್ಲ ಐಶ್ವರ್ಯ ತೊಗೊಂಡು ಓಡಿ ಹೋಗ್ತಾ ಇದ್ದಾನಲ್ಲಿ ಇವನು ಅಂಥೇಳಿ ಆ ಓಡಿ ಹೋಗ್ತಾ ಇರೋ ಸನ್ಯಾಸಿ ಬೆನ್ನು ಹತ್ತಿಬಿಡ್ತಾನೆ. ಇವನು ಶ್ರೀಮಂತ ನನ್ನ ಐಶ್ವರ್ಯ ಎಲ್ಲ ತೊಗೋತಾನಲ್ಲ, ನನ್ನ ಐಶ್ವರ್ಯ ಹೋಯಿತು ಅಂತ ಚೀರಾಡಿಕೊಂಡು ಎಲ್ಲ ಕಡೆ ಓಡಾಡಿ ಆಯಾಸವಾಗಿ ಸುಸ್ತಾಗಿ ಸನ್ಯಾಸಿ ಏನು ಮಾಡ್ತಾನೆ, ಮೊದಲು ಎಲ್ಲಿ ಕೂತಿರ್ತಾನಲ್ಲ ಅದೇ ಜಾಗಕ್ಕೆ ಬಂದು ಉಸ್ಸಪ್ಪ ಅಂಥೇಳಿ ಕೂತು ಗಂಟನ್ನು ಕೆಳಗಿಟ್ಟು, ತಗೊಳ್ಳಪ್ಪ ನಿನ್ನ ಗಂಟನ್ನು ಅಂಥೇಳಿ ವಾಪಸ್ಸು ಸನ್ಯಾಸಿ ಶ್ರೀಮಂತನಿಗೆ ಕೊಟ್ಬಿಡ್ತಾನೆ. ಕೈ ಬಿಟ್ಟು ಹೋದಂಥ ಐಶ್ವರ್ಯ ಮತ್ತು ವಾಪಸ್ ತನ್ನ ಕೈ ಸೇರಿದಾಗ ಆದಂಥ ಸಂತೋಷದಲ್ಲ ಶ್ರೀಮಂತನಿಗೆ. ಓ ನಿಜವಾಗ್ಲೂ ನಾ ಈಗ ಸಂತೋಷ ಆಯಿತು ನನಗೆ. ಅದಕ್ಕೆ ಹೇಳ್ತಾನೆ, ನೋಡು, ಒಂದು ಸತಿ ಕಳ್ಕೊಂಡು ಆಮೇಲೆ ಏನು ಪಡ್ಕೋತೀಯಲ್ಲ ಆವಾಗ ಸಂತೋಷ ಆಗ್ತದೆ. ಬಹಳ ಮೋಹ ಇಟ್ಕೊಳ್ಳೋದು ಬೇಡ. ಈ ಘಟನೆಯಿಂದ ಸಂತೋಷ ಅನ್ನೋದು ನಮ್ಮಿಂದ ಹೊರಗೆಲ್ಲೂ ಇಲ್ಲ, ನಮ್ಮೊಳಗೆ ನಾವು ಅದನ್ನು ಕಂಡ್ಕೋಬೇಕು. ಈ ಐಶ್ವರ್ಯದ ಮೂಟೆ ಕಟ್ಕೊಂಡು ಅಲ್ದಾಡೋಂಥ ಶ್ರೀಮಂತನ ಹಾಗೆ ನಮ್ಮಲ್ಲಿ ಅನೇಕರಿಗೆ ಅದು ಗೊತ್ತಿರಲ್ಲ. ನಮ್ಮೊಳಗೆ ಸಂತೋಷ ಇದೆ ಅಂತ ಹೇಳಿ ಹುಡುಕೊಂಡು ನಾವು ಅಡ್ಡಾಡ್ತಿರ್ತೀವಿ. ಅನೇಕ ಸಂದರ್ಭದೊಳಗೆ ನಾವು ಸಂತೋಷಕ್ಕೋಸ್ಕರ ಬೇರೆಯವರನ್ನು ಅವಲಂಬಿಸಿರ್ತೀವಿ. ಅವರು ಮಾತಾಡಿದ್ರೆ ನಂಗೆ ಸಂತೋಷ, ಅವರು ಪ್ರೀತಿ ಮಾಡಿದ್ರೆ ನಂಗೆ ಸಂತೋಷ, ಅವ್ರು ಬಂದ್ರೇ ನಂಗೆ ಸಂತೋಷ. ಹಿಂಗೆ ನಮ್ಮ ಸಂತೋಷವನ್ನು ಇತರರ ಮೇಲೆ ನಿರ್ಧಾರ ಮಾಡಿಕೊಂಡು ನಾವು ಸದಾ ಕಣ್ಣೀರಿಟ್ಕೊಂಡು ನಿರಾಸೆ ಒಳಗೆ ಬೈತಾ ಇರ್ತೀವಲ್ಲ, ಅದು ತಪ್ಪಬೇಕು. ಹಂಗಾಗಬಾರ್ದು. ಬದುಕು ಇತರರನ್ನು ಅವಲಂಬಿಸೋ ಹಾಗೆ ಆಗಬಾರ್ದು. ನಮ್ಮ ಮೇಲಿನ ಅಧಿಕಾರಿ ನಮ್ಮನ್ನು ಸದಾ ಹೊಗಳ್ತಾ ಇದ್ದರೆ ಸಂತೋಷ ಪಡ್ತೀವಿ. ಎಲ್ಲೋ ಒಂದು ಸತಿ ಏನನ್ನೋ ತಪ್ಪು ಹುಡುಕಿ ತೆಗಳಿ ಬಿಟ್ಟರೆ ನಾವು ಬಹಳ ಕುಗ್ಗಿ ಹೋಗ್ತೀವಲ್ಲ. ಇದಲ್ಲ, ಇದು ಮ್ಯಾಚ್ಯೂರಿಟಿ ಅನ್ನಂಗಿಲ್ಲ ಇದಕ್ಕೆ. ಒಬ್ಬಳು ಹೆಣ್ಮಗಳು ತನ್ನ ಮಗುವನ್ನು ಕರ್ಕೊಂಡು ಸಮುದ್ರ ತೀರಕ್ಕೆ ವಿಹಾರ ಮಾಡೋಕೆ ಅಂತ ಹೋಗಿದ್ದಳು. ಸಮುದ್ರದ ದಡದೊಳಗೆ ಆಟ ಆಡ್ತಾ ಇದ್ದಂಥ ಮಗು ಒಂದು ಚಿಕ್ಕ ಅಲೆ ಬಂದು ಮಗುವನ್ನು ತೊಗೊಂಡು ಹೋಗ್ಬಿಡ್ತು. ಇವತ್ತು ಬೋರಾಡಿ ದೇವರಲ್ಲಿ ಮೊರೆ ಇಟ್ಟು ಚೀರೋಕ್ಕೆ ಶುರು ಮಾಡಿದಾಗ ಅವಳ ಹಂಬಲ ನಿಜವಾಗ್ಲೂ ಅಂತರ್ಯದಿಂದ ಬಂದಿತ್ತಲ್ಲ, ಅದು ಅಲೆ ಏನು ಮಾಡಿಬಿಡ್ತದೆ, ಜೀವಂತವಾಗಿ ತಂದು ಮಗುವನ್ನು ತಾಯಿ ಮಡಿಲಿಗೆ ಮತ್ತೆ ಹಾಕ್ತದೆ, ದಂಡಿಗೆ ಬಿಟ್ಟು ಹೋಗ್ತದೆ. ಅದನ್ನು ನೋಡಿ ತಾಯಿ ಬಹಳ ಸಂತೋಷವಾಗಿ ಮಗುವನ್ನು ತಬ್ಕೊಂಡು ಅಪ್ಪಿ ಮುದ್ದಾಡ್ತಾ ಇರಬೇಕಾದ್ರೆ ಅವಳ ಲಕ್ಷ್ಯ ಅವನ ಪಾದದ ಕಡೆ ಹೋಗ್ತದೆ. ಮಗುವಿನ ಪಾದದಲ್ಲಿ ಒಂದೇ ಪಾದರಕ್ಷೆ ಇರ್ತದೆ. ಒಂದು ಪಾದರಕ್ಷೆ ಸಮುದ್ರದಲ್ಲಿ ಕೊಚ್ಕೊಂಡು ಹೋಗಿರ್ತದೆ. ಈಗ ಅವಳಿಗೆ ಆ ಸಂತೋಷ ಮರೆತುಬಿಟ್ಟು ಜೀವಂತವಾಗಿ ಬಂತಲ್ಲ ಮಗು ಅನ್ನೋ ಸಂತೋಷ ಹೋಗಿ, ಅಯ್ಯೋ ಒಂದು ಪಾದರಕ್ಷೆ ಹೋಗಿದೆ ಎಲ್ಲ ನಮ್ಮದು ಅಂತ ಈಕೆ ಬಡ್ಕೊಳ್ಳೋಕೆ ಶುರು ಮಾಡಿದಳಂತೆ. ನೋಡಿರಿ, ಸಂತೋಷ ಅನ್ನೋದು ಎಷ್ಟರೊಳಗಿದೆ ನಮ್ಮದು. ಒಬ್ಬ ರೈತ ಈ ವರ್ಷ ಬಹಳ ಅಮೋಘವಾಗಿ ಬದನೆಕಾಯಿ ಬೆಳೆ ತೆಗೆದಿದ್ದಾತ. ಆದರೂ ಸಂತೋಷವಾಗಿರಲಿಲ್ಲ ಅವನು. ಊರು ಜನ ಎಲ್ಲ ಅಂದರು, ಏನು ಇಷ್ಟೊಂದು ದೊಡ್ಡ ಬೆಳೆ ತೊಗೊಂಡಿಯ ನೀನು ಬದನೆಕಾಯ್ದು, ಯಾಕೆ ನೀನು ಸಂತೋಷವಾಗಿಲ್ಲ ಅಂತ. ಅಯ್ಯೋ ಏನು ಹೇಳೋದು, ವರ್ಷ ಎಲ್ಲ ಕೊಳೆತಂಥ ಬದನೆಕಾಯಿಗಳೆಲ್ಲ ನಾನು ನನ್ನ ಹಂದಿಗಳಿಗೆ ತಿನ್ನಿಸ್ತಿದ್ದೆ. ಈ ವರ್ಷ ಎಲ್ಲ ಬದನೆಕಾಯಿಗಳು ಬಹಳ ಚೆನ್ನಾಗಿದ್ದಾವೆ, ಯಾವೂ ಹುಳುಕಿಲ್ಲ ಕೊಳಕಿಲ್ಲ. ಮತ್ತು ನನ್ನ ಹಂದಿಗಳಿಗೆ ಏನು ಹಾಕಲಿ ನಾನು, ಎಲ್ಲ ಒಳ್ಳೆ ಬದನೆಕಾಯಿನೇ ಬೆಳೆದ್ರ ಅಂಥೇಳಿ ಅವನು ಸಂತೋಷನೇ ಪಡಲಿಲ್ಲಂತ. ಹಿಂಗೆ ಸಂತೋಷ ಪಡಲಿಕ್ಕೆ, ದುಃಖ ಪಡಲಿಕ್ಕೆ ನಾವು ಬೇರೆ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಏನೇ ಇರ್ಬೋದು, ಬೇರೆದ್ರ ಮೇಲೆ ಆರೋಪ ಮಾಡ್ತೀವಿ ನಾವು, ಸಂತೋಷವನ್ನಾಗಲಿ ಏನಾದರೂ ಆಗಲಿ. ಹಾಗಾಗಬಾರ್ದು. ಇದ್ದಿದ್ರೊಳಗೆ ತೃಪ್ತಿ ಪಡೋದನ್ನು ಕಲಿಬೇಕು. ಏನು ಬಂದದ ಅದನ್ನು ಭೋಗಿಸ್ಬೇಕು. ಅದರಲ್ಲೇ ಸಂತೋಷ ಪಡೋದನ್ನು ಕಲ್ತ್ವಿ ಅಂತಂದರೆ ಹೊರಗಡೆ ಎಲ್ಲೂ ಹುಡುಕುವಂಥ ಸಂಭವ ಒದಗೋದಿಲ್ಲ.
ಇನ್ನೊಂದಿಷ್ಟು ತಿಳಿಯಾಗಿ ಹೇಳಬೇಕು ಅಂತಂದರೆ, ಸಂತೋಷ ಅನ್ನೋದು ಒಂದು ಬೀಗದ ಹಾಗೆ, ಅರಿವು ಅನ್ನೋದು ಬೀಗದ ಕೈ ಹಾಗೆ. ಬೀಗ ಅಂದರೆ ಕೀಲಿ ಕೈ ಇದ್ದಂಗೆ ಅರಿವು ಅನ್ನುವಂಥದ್ದು. ಅರಿವು ಅನ್ನುವಂಥ ಬೀಗದ ಕೈಯನ್ನು ಒಂದು ಕಡೆ ತಿರುವಿದ್ರೆ ಅದು ಸಂತೋಷದ ಬೀಗವನ್ನು ಹಾಕಿಬಿಡ್ತದೆ. ಅದೇ ಬೀಗದ ಕೈಯನ್ನು ಸರಿಯಾದ ಕಡೆ ತಿರುವಿದರೆ ಸಂತೋಷದ ಬಾಗಿಲಿನ ಬೀಗ ತೆಗೆದುಕೊಳ್ತದೆ. ತಿರುವುದು ಗೊತ್ತಿರಬೇಕು ನಮಗೆ, ಯಾವ ಕಡೆ ತಿರುವಿದ್ರೆ ತೆರ್ಕೋತದೆ, ಯಾವ ಕಡೆ ತಿರುವಿದ್ರೆ ಮುಚ್ಕೋತದೆ ಬೀಗ. ಈ ಅರಿವಿದ್ದಾಗ ಬಾಗಿಲು ತೆರೆಯೋದು ಮುಚ್ಚೋದು ಪ್ರಕ್ರಿಯೆ ನಡೀತದೆ. ಇಲ್ಲ ಅಂತಂದರೆ ಉಲ್ಟಾ ಪಲ್ಟಾ ಮಾಡ್ಕೊಂಡು ಕೂತ್ವಿ ಅಂದರೆ ಬಾಗಿಲ ತೆರೆಯೋದಿಲ್ಲ, ನಾವು ಒಳಗಡೆ ಹೋಗೋದಿಲ್ಲ, ಒಳಗಡೆ ಎಲ್ಲ ಆಸ್ವಾದನೆ ಮಾಡಲಿಕ್ಕೆ ಆಗಲ್ಲ ನಮಗೆ. ಅದಕ್ಕೋಸ್ಕರ ಸಂತೋಷ ಅನ್ನೋದು ಆಂತರ್ಯದಲ್ಲಿ ಇರಬೇಕೆ ವಿನಃ ಬಾಹ್ಯ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ ಅಲ್ಲ ಅಂತ ಹೇಳ್ತಾ ಧನ್ಯವಾದ.